ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲವ್ ಜಿಹಾದ್ ಕೇಸ್ ದಿನಕ್ಕೊಂದೊಂದು ತಿರುವು ಪಡೆದುಕೊಳ್ತಾ ಇದೆ. ಆರೋಪಿ ಸಮೀರ್ ವಿಚಾರಣೆಯನ್ನ ನಡೆಸಿದ್ದಾರೆ ಕಮಿಷನರ್. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ರಿಂದ ಸಮೀರ್ ವಿಚಾರಣೆಯನ್ನ ಮಾಡುವಂತ ಕೆಲಸ ಸಾಗ್ತಾ ಇದೆ. ಅರ್ಧ ಗಂಟೆಗಳ ಕಾಲ ಪೊಲೀಸ್ ಆಯುಕ್ತರು ವಿಚಾರಣೆಯನ್ನ ಮಾಡಿದ್ದಾರೆ. ತಮ್ಮನ ಕೃತ್ಯಕ್ಕೆ ಸಹೋದರಿ ಮತ್ತು ಭಾವ ಸಾಥ್ ನೀಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಸಮೀರ್ ಮುಲ್ಲಾ ಸಹೋದರಿ ಏನಿದ್ದಾರೆ, ಜೊತೆಗೆ ಆತನ ಭಾವ, ಇವರಿಬ್ಬರನ್ನ ಕೂಡ ಬಂಧನ ಮಾಡುವಂತ ಸಾಧ್ಯತೆಗಳಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾದ ನಂತರ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆರೋಪಿ ಸಮೀರ್ ಮುಲ್ಲಾನನ್ನ ವಶಕ್ಕೆ ಪಡೆದು ಹುಬ್ಬಳ್ಳಿ ವಿದ್ಯಾನಗರ ಠಾಣೆ ಪೊಲೀಸರಿಂದ ವಿಚಾರಣೆ ಮಾಡಲಾಗಿದೆ. ಸ್ವತಃ ಸಮೀರ್ನನ್ನ ಪೊಲೀಸ್ ಕಮಿಷನರ್ ವಿಚಾರಣೆಯನ್ನ ನಡೆಸಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅರ್ಧ ಗಂಟೆಗಳ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್. ನಂತರದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಯುವತಿಯ ಆರೋಪಗಳ ಬಗ್ಗೆ ತನಿಖೆಯೂ ಆಗ್ತಾ ಇದ್ದು, ತಮ್ಮನ ಕೃತ್ಯಕ್ಕೆ ಸಹೋದರಿ ಮತ್ತು ಭಾವ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಸಹೋದರಿ ತೈಸಿಮ್ ಹಾಗೆ ಭಾವನನ್ನ ಕೂಡ ಸದ್ಯದಲ್ಲೇ ಬಂಧಿಸುವಂತ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಇದೀಗ ಮತ್ತೆ ಲವ್ ಜಿಹಾದ್ ಆರೋಪ ಸದ್ದು ಮಾಡ್ತಾ ಇದೆ. ಅನ್ಯ ಧರ್ಮದ ಜಿಮ್ ಟ್ರೈನರ್ ಒಬ್ಬ ಜಿಮ್ಗೆ ಬರ್ತಾ ಇದ್ದಂತ ಹಿಂದೂ ಯುವತಿಯ ಸ್ನೇಹ ಸಲುಗೆಯನ್ನ ಬಳಸಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿದ್ದಾಗಿ ಆರೋಪವನ್ನ ಮಾಡಿದ್ರು. ಹಾಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಆರೋಪಿಯ ಮನೆಗೆ ನುಗ್ಗಿ ಆತನನ್ನ ಕರೆತಂದು ಪೊಲೀಸರಿಗೆ ಒಪ್ಪಿಸಿದ್ರು. ಅತ್ತ ಆರೋಪಿ ಸಹೋದರಿ ನನ್ನ ಸಹೋದರನನ್ನ ಅಪಹರಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಮೀರ್ ಕುಟುಂಬ ಆರೋಪವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಖುಷಿ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡು ಗುಂಪುಗಳ ನಡುವೆ ಪರಸ್ಪರ ವಾಗ್ವಾದ ನಡೆದಿದೆ. ಆರೋಪ ಪ್ರತ್ಯಾರೋಪಗಳು ಆಗದೆ. ಇನ್ನು ಹಲ್ಲೆ ನಡೆದಿದ್ದು ಆತ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದ. ಅದಾದ ನಂತರದಲ್ಲಿ ಇವತ್ತು ತನಿಖೆ ಆಗುವಂತಹ ಕೆಲಸವೂ ಸಾಗಿದೆ. ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. ಎರಡು ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಲವ್ ಜಿಹಾದ್ ಕೇಸ್ ದಿನಕ್ಕೊಂದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸದ್ಯ ವಿಚಾರಣೆಯಲ್ಲಿ ಬಯಲಾದಂತ ಅಂಶಗಳೇನು? ದಿವ್ಯದ ಸಾಕಷ್ಟು ರೋಚಕ ಸಂಗತಿಗಳ ತಿರುವುಗಳನ್ನ ಲವ್ ಜಿಹಾದ್ ಯತ್ನ ಪ್ರಕರಣ ಮತ್ತು ಹಲ್ಲೆ ಪ್ರಕರಣ ಪಡೆದಿರೋದು ಇವತ್ತು ಮಹತ್ವದ ಡೆವಲಪ್ಮೆಂಟ್ ಏನಂದ್ರೆ, ಈಗಾಗಲೇ ಸಮೀರನನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡಲು 45 ನಿಮಿಷಗಳ ಕಾಲ ಗೌಪ್ಯ ಸ್ಥಳದಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ಮಾಡಿದರೆ ಹೊಸ CR ಮೈದಾನದಲ್ಲಿ ಕಚೇರಿಯಲ್ಲಿ. ಇನ್ನೊಂದು ವಿಷಯ ಏನಂದ್ರೆ, ಈ ಪ್ರಕರಣಕ್ಕೆ ಲವ್ ಜಿಹಾದಕ್ಕೆ ಸಾಕಷ್ಟು ಪ್ರೇರಣೆ ಕೊಟ್ಟವಳು ಸಮೀರನ ಸಹೋದರಿ ತೈಸಿಮನನ್ನ ಸಹ ವಿಚಾರಣೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಈ ಲವ್ ಜಿಹಾದ್ಗೆ ಪೂರಕವಾದ ಕೆಲ ಅಂಶಗಳನ್ನ ಸಹ ಪೊಲೀಸರು ಕಲೆ ಹಾಕಿದ್ದಾರೆ. ಯಾಕಂದ್ರೆ ಲವ್ ಜಿಹಾದ್ಗೆ ಒಳಪಡ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಆಮಿಷನ ಕೊಡೋದು, ಅವರ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಆ ಕುಟುಂಬದ ಹಿನ್ನೆಲೆ ಬಗ್ಗೆ ಸಹ ಸಾಕಷ್ಟು ಮಾಹಿತಿಯನ್ನ ಈತ ಸಮೀರ್ ಪಡೆದುಕೊಂಡಿದ್ದ ಮತ್ತು ಅವ್ರನ್ನ ಸ್ನೇಹ ಬಳಸಿದ್ದ. ಜೊತೆಗೆ ಏನು ಸಂತ್ರಸ್ತೆ ತಾಯಿ ಮತ್ತು ತಂದೆಯವರನ್ನ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದ. ಕೆಲ ಕಾರ್ಯಕ್ರಮಗಳಿಗೂ ಸಹ ಅವ್ರನ್ನ ಆಹ್ವಾನ ಮಾಡ್ತಿದ್ದ ಎಂಬ ಮಾಹಿತಿ ಈಗಾಗಲೇ ಸಾಕಷ್ಟು ದೊರೆತಿರುವುದು. ಈ ಕುರಿತಂತೆ ಸಹ ಏನು ಲೋಕನನ್ನ ಸಹ ವಶಪಡಿಸತಕ್ಕಂಥ ಕೆಲಸ ಕೆಲವೇ ಗಂಟೆಗಳು ಮಾಡ್ತಿದ್ದಾರೆ. 2 ತಂಡಗಳನ್ನ ಮಾಡ್ತಿರೋದು, ತನಿಖೆ ನಡೀತಾ ಇದೆ. ಮತ್ತು ಇನ್ನೊಂದು ಕಡೆ ಸಾಕ್ಷ್ಯಾಧಾರಗಳನ್ನ ಏನಾದ್ರೂ ನಾಶ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ಪೊಲೀಸರು ಎಚ್ಚರಿಕೆ ಕೊಟ್ಟಿರೋದು. ಈ ಮಧ್ಯೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣ ದಾರಿ ತಪ್ಪುವ ಹಂತಕ್ಕೆ ಬಿಡಲ್ಲ. ಲವ್ ಜಿಹಾದಕ್ಕೆ ಯತ್ನ ಆಗಿದೆಯಾ ಅಥವಾ ಇಲ್ವಾ, ಅಥವಾ ಏನಾದ್ರು ಈ ಇಬ್ಬರು ರಿಲೇಶನ್ಶಿಪ್ ಅಲ್ಲಿ 3 ವರ್ಷಗಳ ಕಾಲ ಒಟ್ಟೆ ರಿಲೇಶನ್ಶಿಪ್ ಇದ್ರ ಬಗ್ಗೆ ಸಹ ಮಾಹಿತಿನ ಸಿಕ್ಕಿದೆ. ಆದ್ರೆ ಯಾವ ರೀತಿಯ ರಿಲೇಶನ್ಶಿಪ್ ಅನ್ನೋ ಬಗ್ಗೆನೂ ಸಹ
ಮಾಹಿತಿ ಪಡೆದಿದ್ದೇವೆ. ಮತ್ತು ಇನ್ನೊಂದು ಕಡೆ ಈಗಾಗಲೇ ಏನು ಸಂತ್ರಸ್ತೆಯ ಮೆಡಿಕಲ್ ಟೆಸ್ಟ್ ಪೂರ್ಣಗೊಂಡಿದೆ, ಆ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಮತ್ತು ಇಬ್ಬರು ವೈದ್ಯರು ಏನಿದ್ದಾರೆ ಆ ಮೆಡಿಕಲ್ ಟೆಸ್ಟ್ ಒಳಪಡಿಸಿದ ನಂತರ ಅಲ್ಲಿ ದೈಹಿಕ ಸಂಪರ್ಕ ಇರ್ಬೋದು, ಇನ್ನಿತರ ಮಾಹಿತಿಯನ್ನ ಸಹ ಕಲೆ ಹಾಕಿ ವರದಿಯನ್ನ ತರಿಸ್ಕೊಳ್ತಾರೆ. ವರದಿ ಬಂದ ನಂತರ ಏನೆಲ್ಲ ಕ್ರಮ ಆಗ್ತದೆ ಅನ್ನೋದು. ಆದ್ರೆ ಇಲ್ಲಿ ದೊಡ್ಡ ಮಹತ್ವದ ಬೆಳವಣಿಗೆ ಲವ್ ಜಿಹಾದ್ಗೆ ಈ ಪ್ರಕರಣಗಳು ಸಾಕಷ್ಟು ಟ್ವಿಸ್ಟ್ ಕೊಟ್ಟಿರೋದು. ಅದಕ್ಕೆ ಪೂರಕವಂತ ಕೆಲವು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಸದ್ಯ ಸಮೀರನ್ನು ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿದೆ. ಆ ವಿಚಾರಣೆಯಲ್ಲಿ ಕೆಲವು ಅಂಶಗಳು ರಿವೀಲ್ ಆಗಿದ್ದು ಮತ್ತು ಕೂಡ ತನಿಖೆ ಮುಂದುವರಿಯುತ್ತೆ. ಹಾಗೆ ಸಂತ್ರಸ್ತೆ ನೀಡಿರುವಂತಹ ದೂರಿನ ಪ್ರಕಾರವಾಗಿಯೂ ಕೂಡ ಈಗ ತನಿಖೆ ಮಾಡಲಾಗುತ್ತೆ. ಹಾಗೆ ಸಮೀರ್ ಮುಲ್ಲಾ ಸಹೋದರಿ ಮತ್ತು ಅವರ ಭಾವ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಈಗ ಬಂಧಿಸುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ಕೂಡ ಸಮೀರ್ಗೆ ಸಪೋರ್ಟ್ ಅನ್ನ ನೀಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವು ವಿಚಾರಗಳು ಹೊರಬಂದಿದೆ. ಆರೋಪಿ ಸಮೀರ್ ಮುಲ್ಲಾನನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಹುಬ್ಬಳ್ಳಿ ವಿದ್ಯಾನಗರ ಠಾಣೆ ಪೊಲೀಸರಿಂದ ವಿಚಾರಣೆ ಮತ್ತಷ್ಟು ತೀವ್ರಗೊಂಡಿದೆ. ಸ್ವತಃ ಪೊಲೀಸ್ ಕಮಿಷನರೇ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಸಮೀರ್ ಕುಟುಂಬವೂ ಕೂಡ ಈಗ ಆರೋಪ ಮಾಡ್ತಾ ಇದೆ.